ಇದು ಸಂತಾಪ ಮತ್ತು ಸಂದರ್ಭ ನಡೀತಾ ಇದೆ. ಅದರ ಗೌರವ ಮತ್ತು ಪಾವಿತ್ರ್ಯವನ್ನು ಎಲ್ಲ ಸದಸ್ಯರು ಕಾಪಾಡಬೇಕು ಅಂತ ಕೇಳ್ತೇನೆ. ಅಲ್ಲ, ಸಂತಾಪ ಇವತ್ತು ನಡೀತಾ ಇದೆ. ಅವರ ಕುಟುಂಬಸ್ಥರು ಊರವರೆಲ್ಲರೂ ನೋಡ್ತಾ ಇರ್ತಾರೆ. ಸೊ ಇದರ ಒಂದು ಈ ಸಂತಾಪದ ಒಂದು ಪಾವಿತ್ರತೆ ಏನಿದೆ ಮತ್ತು ಅವರ ಗೌರವ ಏನಿದೆ ಅದನ್ನು ಉಳಿಸುವಂಥ ಕೆಲಸ ಎಲ್ಲ ಸದಸ್ಯರು ಮಾಡಬೇಕು. ಆಮೇಲೆ ಸಾಲು ಮರದ ತಿಮ್ಮಕ್ಕ ಇವರು 114 ವರ್ಷ ಬದುಕಿದರು. 114 ವರ್ಷ ಬದುಕಿದರು. ಇವರು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕಿನವರು, ನಿಮ್ಮ ಜಿಲ್ಲೆಯವರು. ಅವರು ಪಾಪ ಮಕ್ಕಳಿರಲಿಲ್ಲ, ಮರಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ಸುಮಾರು 4,000 ಮರಗಿಡಗಳನ್ನು ನೆಟ್ಟಿದ್ರು. ಅಷ್ಟೇ ಅಲ್ಲ, ಅದನ್ನು ಪೋಷಣೆ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ಅವರು ಬೆಳೆಸಿದಂಥ ಮರಗಳಿದಾವಲ್ಲ, ಇವತ್ತು ಜೀವಂತವಾಗಿದ್ದಾವೆ. ಸುಮಾರು ದಶಕಗಳು ಮರಗಳನ್ನು ನೆಟ್ಟು ಬಂದಿದ್ದಾರೆ. ಅದಕ್ಕೆ ಅವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾ ಇದ್ರು. ಜೊತೆಗೆ ಅವರಿಗೆ ಕೊನೆಯಲ್ಲಿ ನಾನು ನೋಡಲಿಕ್ಕೆ ಹೋಗಿದ್ದೆ. ತಿಮ್ಮಕ್ಕನವರು ಒಂದು ಲೆಟರ್ ಕೊಟ್ಟರು ಅವತ್ತು ನನಗೆ. ಅದೇನು ಲೆಟರು ಅಂತಂದರೆ, ಬೇಲೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ತಿಮ್ಮಕ್ಕನವರ ಹೆಸರಿನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾನು ಅದನ್ನು ಗಂಭೀರವಾಗಿ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ದೊರಕಿದ್ದವು. 95ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಬಂದಿತ್ತು. 97ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಬಂದಿತ್ತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ಹಾಗೂ ನಾಡೋಜ ಪ್ರಶಸ್ತಿಗಳು ಕೂಡ ಬಂದಿದ್ದವು. ಸೊ ಅವರು ಕೇಂದ್ರ ಸರ್ಕಾರ ಅವರು ಪರಿಸರವಾದಿಗಳು ಅಂತೇಳಿ ಮರಗಿಡಗಳನ್ನು ರಕ್ಷಣೆ ಮಾಡ್ತಕ್ಕಂಥ, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅಂತೇಳಿ ಅವರಿಗೆ ಪದ್ಮಶ್ರೀ ನಾಗರಿಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದರು ತಿಮ್ಮಕ್ಕನವರ ಆತ್ಮಕ್ಕೆ. ಆಮೇಲೆ ನಮ್ಮ ಸರ್ಕಾರ ಅವರಿಗೆ ಪರಿಸರದ ಬಗೆಗಿನ ಅತೀವ ಕಾಳಜಿಯನ್ನು ಪರಿಗಣಿಸಿ ಸರ್ಕಾರವು ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು. ಆಮೇಲೆ ಇವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಈಗಾಗಲೇ ಘೋಷಣೆ ಮಾಡಿದ್ದೀವಿ. ನಾವು ಮುಂದಿನ ವರ್ಷದಿಂದ ಅವರ ಹೆಸರಿನಲ್ಲಿ ಒಂದು ಪರಿಸರ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವರ ಅಭಿಮಾನಿಗಳಿಗೆ, ಇವರ ಸಂಬಂಧಿಕರಿಗೆ ಇವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಪದ್ಮಭೂಷಣ ಎಸ್.ಎಲ್. ಭೈರಪ್ಪ, ಹಿರಿಯ ಸಾಹಿತಿ. ಇವರು ಕರ್ನಾಟಕ ಕಂಡಂಥ, ದೇಶ ಕಂಡಂತೆ ಅಂತ ಹೇಳ್ಬೋದು. ಒಬ್ಬ ಹಿರಿಯ ಸಾಹಿತಿ ಅಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಕಾದಂಬರಿಕಾರ. ಸುಮಾರು 25 ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಅವರು ಹಳ್ಳಿನಲ್ಲಿ ಹುಟ್ಟಿದದ್ದು, ಎಂಥ ಊರು ಅದು, ಸಂತೆ ಶಿವಾರ ಗ್ರಾಮದಲ್ಲಿ ಜನಿಸಿದ್ರು. ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ ಅಲ್ಲಿ ಹುಟ್ಟಿದ್ರು. ಬಟ್ ಬಹಳ ಬಡತನದ ಕುಟುಂಬದಲ್ಲಿ ಬದುಕಿದ್ರು.
ಬಡತನದ ಕುಟುಂಬದಿಂದ ಬಂದಿದ್ದಂಥವರು. ಆದರೂ ಕೂಡ ಕನ್ನಡದಲ್ಲಿ MA ಮಾಡಿದರು. ಅಲ್ಲ, ಕನ್ನಡದಲ್ಲಿ ಅಂತೀನಿ, ಇದು ಎಂಥದ್ದು ಫಿಲಾಸಫಿನಲ್ಲಿ MA ಮಾಡಿದರು. ಅವರಿಗೆ ಚಿನ್ನದ ಪದಕ ದೊರಕಿತ್ತು. ನಮ್ಮ ಮೈಸೂರಿನಲ್ಲಿ ವಾಸ ಇದ್ದರು. ಕೊನೆಯಲ್ಲಿ ಆ ವಿಶ್ವವಾಣಿ ಪತ್ರಿಕೆಯವರು ಇದ್ರಲ್ಲ, ಯಾರು ಸಂಪಾದಕರು, ವಿಶ್ವೇಶ್ವರ ಭಟ್, ಅವ್ರ ಮನೆಯಲ್ಲಿ ಇದ್ದರು. ನಾನು ಅವ್ರು ಸಾಯೋದಕ್ಕಿಂತ ಮುಂಚಿತವಾಗಿ ಒಂದು ವರ್ಷ ಅಂತ ಅನಿಸುತ್ತೆ, 1 ವರ್ಷನೂ ಆಗಿಲ್ಲ, 6 ತಿಂಗಳು ಆಗಿರಬೇಕು. 6 ತಿಂಗಳಲ್ಲಿ ನಾನು ವಿಶ್ವವಾಣಿ ಪತ್ರಿಕೆಯವ್ರದ್ದು ಒಂದು ಪ್ರವಾಸ ಕಥನ ಅಂತ ಒಂದು ಪುಸ್ತಕ, ಪ್ರವಾಸಿ, ನೀವು ಬಂದಿದ್ರಿ, ಆಗ ಬಂದಿದ್ರು ಅವರು, ಭೈರಪ್ಪನವ್ರು ಬಂದಿದ್ರು. ಸೊ ಅವತ್ತು ಆರೋಗ್ಯವಾಗಿ ಇದ್ದರು. ಬಟ್ ವಯಸ್ಸಾಗಿತ್ತು, 94 ವರ್ಷ ವಯಸ್ಸಾಗಿತ್ತು. ಬಟ್ ಕಿವಿ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ. ಬಟ್ ಇನ್ನು ಬಾಕಿಯೆಲ್ಲ ಮೆಂಟಲ್ ಫ್ಯಾಕಲ್ಟಿ ಎಲ್ಲ ಭಾಳ ಚೆನ್ನಾಗಿತ್ತು. ಅಂಥವರು ಆಮೇಲೆ ಇಂಗ್ಲಿಷ್ನಲ್ಲಿ ರಚಿಸಿದ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಬರೋಡದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿತ್ತು. ಸತ್ಯ ಮತ್ತು ಸೌಂದರ್ಯ ಎಂಬ, ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 67ನೇ ಅಧ್ಯಕ್ಷರಾಗಿದ್ದರು. ಕನಕಪುರದಲ್ಲಿ ನಡೆದಿತ್ತು. ನಾನು 99ರಲ್ಲಿ ಹೋಗಿದ್ದೆ. ಸಿಂಧಿಯಾ ಅವರು ಏರ್ಪಾಡು ಮಾಡಿದ್ದರು ಕನಕಪುರದಲ್ಲಿ. ಜಯೇಶ್ ಪಟೇಲ್ ಮುಖ್ಯಮಂತ್ರಿಯಾಗಿದ್ದರು. ಆಗ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ಕೂಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನೀವು ಆಗಲೇ ಹೇಳದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಬಹಳ ಜನಪ್ರಿಯವಾದಂಥ ಕಾದಂಬರಿಗಳು. ಅವ್ರ ಕಾದಂಬರಿಗಳು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಆಗಿದ್ದಾವೆ. ಅಷ್ಟೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ ತರ್ಜುಮೆ ಆಗಿದ್ದಾವೆ. ಪರ್ವ, ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿ, ನೀನಾದೆ ಮಗನೆ, ದಾಟು, ಧರ್ಮಶ್ರೀ, ಪರ್ವ, ಬಿತ್ತಿ ಸೇರಿದಂತೆ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಇವರಿಗೆ ಪರ್ವ ಕಾದಂಬರಿ ಇದೆಯಲ್ಲ, ಅದು ಬಹಳ ಜನಪ್ರಿಯವಾದಂಥ ಕಾದಂಬರಿ. ಆಮೇಲೆ ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಆಮೇಲೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ಬೆಟಗೇರಿ ಕೃಷ್ಣಸಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅಂದರೆ ಶವ ನೋಡೋಕ್ಕೂ ಕೂಡ ಹೋಗಿದ್ದೆ ನಾನು. ಮತ್ತು ಎಲ್ಲ ಸರ್ಕಾರದ ಗೌರವಗಳೊಡನೆ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ. ಅವ್ರ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ವಿ. ಮೈಸೂರಿನಲ್ಲಿ ಅವರ ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸ್ಮಾರಕ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರು, ಅವ್ರ ಮಡದಿ ಇನ್ನೂ ಬದುಕಿದ್ದಾರೆ, ಅವರಿಬ್ಬರು ಮಕ್ಕಳುಗಳು ಬದುಕಿದ್ದಾರೆ. ಅವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂಥ ಈ ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ, ಅದೇ ರೀತಿ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಬಂದು ನೋಡದೇ ಇದ್ರೂ ಕೂಡ ಮಾಧ್ಯಮದಲ್ಲಿ ಅವ್ರು ನೋಡ್ತಾ ಇರ್ತಾರೆ. ಸೊ ಈ ನಡವಳಿಕೆನೂ ಕೂಡ ಇಂಪಾರ್ಟೆಂಟು ಅನಿಸ್ತದೆ. ಇಲ್ಲಿ ನಡೆಯುವಂಥ ನಡವಳಿಕೆನೂ ಕೂಡ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ನಾವು
ಎಲ್ಲರಿಗೂ ಸಂತಾಪ ಸೂಚನೆಯನ್ನು ನಾವು ಮಾಡಲ್ಲ. ಸಮಾಜಕ್ಕೆ ಸೇವೆ ಸಲ್ಲಿಸಿದರೆ ಅವರು ಕಾರ್ಯ ನೆನಪಿನಲ್ಲಿ ಇಟ್ಕೊಬೋದು ಅನ್ನೋರ್ಗೆ ಮಾತ್ರ, ಕೆಲವ್ರಿಗೆ ಮಾತ್ರ ನಾವು ಆಯ್ಕೆ ಮಾಡಿ ಮಾಡೋದು. ಆದರೆ ಎಲೆಮರೆಯ ಕಾಯಿಗಳು ಬೇಕಾದಷ್ಟು ಜನ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ನಾವು ಸಂತಾಪ ಮಾಡೋಕ್ಕಾಗಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಡವಳಿಕೆಗಳು ಸರಿ ಇರಬೇಕು ಅನ್ನೋದ್ರ ಬಗ್ಗೆ ತಾವು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಸಾಲುಮರದ ತಿಮ್ಮಕ್ಕ, ಕರ್ನಾಟಕದಲ್ಲಿ ನನ್ನ ಹೆಸರು ಗೊತ್ತೇ ಇಲ್ಲದೆ ಇರ್ಬೋದು, ಬಹಳಷ್ಟು ರಾಜಕಾರಣಿಗಳ ಹೆಸರು ಗೊತ್ತಿಲ್ಲದೆ ಇರ್ಬೋದು. ಆದರೆ ಸಾಲುಮರದ ತಿಮ್ಮಕ್ಕ ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿನೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಸಮಾಜದಲ್ಲಿ ಒಂದು 2 ಥರ ವ್ಯಕ್ತಿಗಳಿರ್ತಾರೆ. ಒಬ್ಬ ವ್ಯಕ್ತಿ ಸತ್ತಾಗ ಹೇಳ್ತಾರೆ, ಯಾಕಪ್ಪ ಇಷ್ಟು ಬೇಗ ಸತ್ಬಿಟ್ಟ ಅಂತ. ಅದೊಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಇದೆ, ಯಾಕಪ್ಪ ಇವನು ಬದುಕಿದ್ದಾನೆ ಅಂತ ಹೇಳುವಂಥ ಕ್ಯಾಟಗರಿನೂ ಇದ್ದಾರೆ. ಅವರು ಈ ಮೊದಲನೇ ಸಾಲಿಗೆ ಸೇರುವಂಥವ್ರು. ಸಾಲುಮರದ ತಿಮ್ಮಕ್ಕ ನಾನು ಕೇಳಿದೆ ಮೊನ್ನೆ ಇದಾದಾಗ, ಪರಮೇಶ್ವರ್ಗೂ ಗೊತ್ತಿದೆ ಅವರ ಕ್ಷೇತ್ರದ ಅವರು. ಆ ಇಡೀ ರೋಡು ಬಿಸಿಲನ್ನೇ ಕಾಣಲ್ಲಂತೆ ಇವತ್ತುವರೆಗೂ. ಆ ಇಡೀ ರಸ್ತೆ, ಸುರೇಶ್ ಕುಮಾರ್ ಹೇಳಿದ್ದೀನಿ ಜ್ಞಾಪಕ ನಾನು, ಇಡೀ ರಸ್ತೆ ಅದು ಸೂರ್ಯನ ಕಿರಣಗಳು ಬೀಳಲ್ಲಂತೆ, ಅಷ್ಟು ಒತ್ತಾಗಿ ಆಲದ ಮರಗಳನ್ನು ಎತ್ತಿದ್ದಾರೆ. ನಾವು ನೆನೆಸ್ಕೊಬೇಕು, ಸಾಲುಮರದ ತಿಮ್ಮಕ್ಕನ ಜೊತೆ ಅವರ ಪತಿಯನ್ನು ನಾವು ನೆನೆಸ್ಕೊಬೇಕು. ಅವರ ಪತಿನೂ ಕೂಡ ಪ್ರತಿದಿನ ನೀರನ್ನು ಒತ್ತು ತಗೊಂಡು, ಈಗ ಥರ ಅವಾಗ ಪೈಪ್ ಸಿಸ್ಟಮ್ ಇರಲಿಲ್ಲ, ಡ್ರಿಪ್ ಸಿಸ್ಟಮ್ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರತಿದಿನ ಬಿಂದಿಗೆ ಹೊತ್ಕೊಂಡು ಅವ್ರ ಗಂಡ ಹೆಂಡತಿ ಇಬ್ಬರೂ ಕಿಲೋಮೀಟರ್ ಗಟ್ಟಲೆ ಆಲದ ಮರ ಹಾಕಿದ್ದಾರೆ. ಇವತ್ತು ಸಾಲುಮರದ ತಿಮ್ಮಕ್ಕ ನಮ್ಮ ಜೊತೆ ಇಲ್ಲ, ಆದರೆ ಆಲದ ಮರ ಇನ್ನೂ ಬದುಕಿದೆ, ಇನ್ನೂ ನೆರಳು ಕೊಡ್ತಾ ಇದೆ. ಅಲ್ಲಿ ಹೋದಾಗೆಲ್ಲ ಜನ ಹೇಳ್ತಾರೆ, ಇದು ಸಾಲುಮರದ ತಿಮ್ಮಕ್ಕನ ಮರ ಅಂತ ಹೇಳ್ಬಿಟ್ಟು. ಆ ಥರದ ಒಂದು ನೆನಪಿಟ್ಕೊಳೋ ಅಂತ ಸಾಕ್ಷಿ ಗುಡ್ಡೆಯನ್ನು ನಿರ್ಮಾಣ ಮಾಡಿದಂಥ ಒಬ್ಬ ತಾಯಿ ಸಾಲುಮರದ ತಿಮ್ಮಕ್ಕನವರು. ಅವ್ರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು, ಒಳ್ಳೆಯದು. ಈ ಥರ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿದಂಥವ್ರಿಗೆ ಗೌರವ ನಾವ್ಯಾಕೆ ಸಲ್ಲಿಸ್ಬೋದು ಅಂದರೆ ಇದ್ರ ಮುಖಾಂತರನೇ ಸ್ವಲ್ಪ ಅವ್ರ ನೆನಪು ಉಳಿಬೇಕು, ಸದಾ ಉಳಿಬೇಕು. ಅವ್ರಿಗೆ ಪ್ರಶಸ್ತಿಗಳು ಲೆಕ್ಕನೇ ಇಲ್ಲ, ಅಷ್ಟು ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, ಎಲ್ಲ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಪದ್ಮಶ್ರೀ ಕೂಡ ಬಂದಿದೆ, ನಾಡೋಜ ಪ್ರಶಸ್ತಿ ಬಂದಿದೆ. ನಾನು ಅವರ ಸರ್ಕಾರ ಕೂಡ ಅವರ ರಾಯಭಾರಿಗೆ ನೇಮಕ ಮಾಡಿದ್ದಾರೆ. ನಮ್ಮ ಬೇಲೂರು ನಮ್ಮ ಸುರೇಶ್ ಅವರು ನನಗೂ ಪತ್ರ ಕೊಟ್ಟಿದ್ದಾರೆ. ಅವರ ಸ್ಮಾರಕ ಅವರ ಹೆಸರಲ್ಲಿ ಒಂದು ಕೆಲಸ ಆಗಬೇಕು, ವಸ್ತು ಸಂಗ್ರಹಾಲಯ ಆಗಬೇಕು ಅನ್ನೋ ಮಾತನ್ನು ನಮ್ಮ ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಘೋಷಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅವರ ಕುಟುಂಬ ಅಂತ ಹೇಳಿದ್ರೆ ನಾನು ಅವ್ರ ಕುಟುಂಬದವ್ರಿಗೆ ಏನು ಸಲ್ಸೋಕ್ಕಾಗಲ್ಲ. ನಾನು ಅವ್ರ ಕುಟುಂಬ ಅಂದರೆ ಇಡೀ ಕರ್ನಾಟಕ ಅವ್ರ ಕುಟುಂಬ. ಕರ್ನಾಟಕದ ಜನ ಎಲ್ಲನೂ ಕೂಡ ದುಃಖ ವ್ಯಕ್ತ ಮಾಡಿದ್ದಾರೆ. ಅವರ ಅಭಿಮಾನಿಗಳಿಗೆ ನನ್ನ ಸಂತಾಪವನ್ನು ನಾನು ಸೂಚನೆ ಮಾಡ್ತಾ ಇದ್ದೀನಿ. ಇನ್ನು ಉಮೇಶ್ ಅವರು ಹಾಸ್ಯ ಕಲಾವಿದರು. ಅವ್ರ ಜೀವನದಲ್ಲಿ ಏನು ಕಷ್ಟ ಇದೆಯೋ ಗೊತ್ತಿಲ್ಲ, ಆದರೆ ಅಂತೂ ನಗಿಸ್ತಾ ಇದ್ರು. ಅವ್ರ ಕೆಲವು ಸಿನಿಮಾ ಅಂತೂ ಕೂಡ ಇನ್ನೂ ಭಾಳ ಜನ ನೋಡಿ ನಗೋಂಥ ಸಿನಿಮಾಗಳು ಕೊಟ್ಟಿದ್ದಾರೆ. ಭಾಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅವರಿಗೆ. 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ. ಸೊ ಒಬ್ಬ ನಗಿಸುವಂಥ ಕಲಾವಿದ, ಚಲನಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಸೊ ಅವರು ಕೂಡ 30/11/2025 ನಿಧನರಾಗಿದ್ದಾರೆ. ಇವರೆಲ್ಲ ಕುಟುಂಬಕ್ಕೂ ನಾನು ಕೂಡ ಯಾರ್ಯಾರು ಇವತ್ತು ನಾವು ಸಂತಾಪ ಸೂಚನೆಯನ್ನು ಕೊಡ್ತಾ ಇದ್ದೀರಿ, ಅವರೆಲ್ಲ ಕುಟುಂಬಕ್ಕೂ ಅವರು ಮಾಡಿರೋವಂಥ ಸೇವೆ, ಕರ್ನಾಟಕಕ್ಕೆ ಮಾಡಿರೋವಂಥ ಸೇವೆ, ಅವರ ಸೇವೆಯನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋಣ. ಸಾಧ್ಯ ಆದರೆ ಸರ್ಕಾರನೂ ಕೂಡ ಅವರಿಗೆ ಅವರ ಹೆಸರು ಉಳಿಯೋ ರೀತಿ ಮಾಡುವಂಥ ಪ್ರಯತ್ನವನ್ನು ಕೂಡ ಸರ್ಕಾರನೂ ಕೂಡ ಮಾಡಲಿ ಅನ್ನೋ ಮಾತನ್ನು ಹೇಳಿ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ಸೂಚಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.